ರಚನಾತ್ಮಕ ಆಟಕ್ಕೆ ಮರೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಕಿರಣ್ ಈ ಬಾರಿ ಮೊತ್ತ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಬಾಲರ್ನೇ ಘರ್ಷಣೆ ಮಾಡ್ತಾ ಇದೆ. ಗುರು ಬಾವರವರ ನಿಮ್ಮ ಜೊತೆ ಆಡಿದಂತ ಅನುಭವ ನೀಡ್ತಾ ಇದ್ದಾರೆ. ಚಿರತೆ ಬೇಟೆಯಾಡಲು ಸಿದ್ಧವಾಗಿ ಬಂದಿದೆ ಅನ್ಸುತ್ತೆ. ಈ ಬಾರಿ ಉತ್ತಮವಾದಂತ ಹೊಡೆತ ಪಾಯಿಂಟ್ ಮುಖಾಂತರ 4 ಗೊತ್ತಿದೆ. ಬಹಳ ತಿಳುವಳಿಕೆ ಉಳ್ಳಂತ ಆಟಗಾರ ಮಿನಿ ಬೌಂಡ್ರಿಯಲ್ಲಿ. ನಮ್ಮ ಇಲ್ಕಲ್ ನಗರದ ಮಿನಿ ಬೌಂಡ್ರಿ ತಂಡದಲ್ಲಿ ಆಡುವಂತ ಆಟಗಾರ ರೇವಂತ್ ರೆಡ್ಡ. ಕವರ್ಸ್ ಮುಖಾಂತರ ನಿಂತ್ಕೊಳ್ತಾ ಇದ್ದಾರೆ. ಹೆಣ್ಣು ಯಾಕಂದ್ರೆ ಆಡ್ಲೇಬೇಕಾದಂತ ಅನಿವಾರ್ಯತೆ ಕೂಡ ಇರ್ತವೆ. ಬಹಳ ಅದ್ಭುತವಾದಂತ ಎಸೆತ ವಿಜಯ್ ಅವರಿಂದ. ಯಾವುದೇ ರನ್ ನೀಡ್ತಾ ಇಲ್ಲ ಅನ್ಸುತ್ತೆ ಅವರ ತಂಡಕ್ಕಾಗಿ. ಈ ಬಾರಿ ಮಿಡ್ ವಿಕೆಟ್ ಮುಖಾಂತರ ನಿಶ್ಚಿತವಾಗಿ ಅವರನ್ನ ಮುಕ್ತ. ವಿನಯ್ ಅದೇ ಸಂದರ್ಭದಲ್ಲಿ ಬಂದಿದ್ದಾರೆ. ಓಹೋ, ಮಿಡ್ ವಿಕೆಟ್ ನಲ್ಲಿ ಮರಿಯಪ್ಪ ರೊಡ್ಡ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಉತ್ತಮವಾದಂತಹ ಹೊಡೆತ. ಈಗಾಗಲೇ 23ನೇ ಓವರ್ ನಡೀತಾ ಇದೆ. ಮಿಸ್ ಫೀಲ್ಡಿಂಗ್ ಮಾಡಿದ್ದಾರೆ ಅನ್ಸುತ್ತೆ. ಮರಿಯಪ್ಪ ಪರಿವರ್ತನೆ ಮಾಡ್ತಾ ಇದ್ದಾರೆ. ಸೀಟ್ ನನ್ನ ತೆಗೆದಿದ್ದಾರೆ ಅನ್ಸುತ್ತೆ. 24 ತುಂಬಾ ದುಬಾರಿನ ಆಗ್ತಾ ಇದ್ದಾರೆ ಅಂತ ರಾಘು ಗೌಡ್ರ ಅವರಿಗೆ ಸ್ವಾಗತ ಸುಸ್ವಾಗತ. ಬೇಡ ಸ್ವಲ್ಪ ಲೈಟ್ ಕೊಡ್ತಮ್ಮ ಅಂದ್ರ ಇನ್ನೊಮ್ಮೆ ಜೀವನದಾಗ ಕೋಡ್ ಕೇಳಬಾರ್ದು. ಬರಪ್ಪು ಯೋಗೇಶ್ ಬೆಂಗಳೂರು ಬರಪ್ ತಗೊಂಡ್ಬಿಟ್ರ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅದರಲ್ಲಿ ಅಂತಿಮ ಎಸೆತವಿದೆ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಮರಿಯಪ್ಪ ರೊಡ್ಡ ಅವರು ಬಹಳ ಉತ್ತಮವಾದಂತ ಎಸೆತಗಾರ. ಕಾಯ್ದು ನೋಡೋಣ ಕೊನೆ ಕ್ಷಣದಲ್ಲಿ ಬರ್ತಾರೆ ಅವರ ತಂಡಕ್ಕಾಗಿ ಎಂದು. ಅಧ್ಯಕ್ಷ ಸೋತರೆ ಸೋಲಿಗೆ ಕಾರಣ ನಾವಾಗಬಾರದು. ಸುಮ್ಮನೆ ನಿಂತರೂ ಪರವಾಗಿಲ್ಲ. ರೈಟ್, ಓಕೆ. ಇದು ಮರಿಯಪ್ಪಣ್ಣವರ ತಲೆಯಲ್ಲಿ ಓಡ್ತಾ ಇದೆ ಗುರುಬಾವರು. ಉತ್ತಮವಾದಂತ ಎಸೆತ. ಕಾಯ್ದು ನೋಡೋಣ. ತಂಡ ಸಂಕಷ್ಟದಲ್ಲಿದೆ. ಮಾಡೋ ಮರಿ ಮೊದಲನೇ ಪಂದ್ಯ ಕೆಸಿ ರೈಡರ್ಸ್ ಈಶ್ವರ್ ಲೈನ್ ಸರಿಯಾಗಿ 5. ನಾವು ಕೋರ್ನ ಮುಕ್ತ
ಎಲ್ಲಾಗೇನೋ ಮರಿ ಉತ್ತಮ 34 ರನ್ ಆಗಿದ್ದಾವೆ. 5 ಓವರ್ ನಡೀತಾ ಇದೆ. 70 ರನ್ನಿನ ಟಾರ್ಗೆಟ್ ಇದೆ. ಐದು ಓವರಿಂದ ಮುಕ್ತಾಯ ಆದ ನಂತರ ಒಟ್ಟು ಮೊತ್ತ 36. 36 ಬಿಡ್ರಿ. ನಾ ಮೊದಲನೇ ಹೇಳಿ ನಿಮಗೆ, ಬಾಲಿಂಗ್ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ತಂಡದ ಸೋಲಿಗೆ ಕಾರಣರಾಗಬಾರ್ದು. ಮಂದಾಸದಲ್ಲಿ ಪಂದ್ಯ ಸಾಗ್ತಾ ಬರ್ತಾ ಇದೆ. ಗೆಲುವಿನ ಬೆಟ್ಟದಲ್ಲಿ ಬರ್ತಾ ಇದ್ದಾರೆ. ಗೆಲುವಿನ ಸಮೀಪ ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಹೇಮಂತ್ ಅವರ ತಂಡ ಈ ಟೂರ್ನಿಯಲ್ಲಿ ಆಡಿ ನಮ್ಮ ನಾಗರಾಜನ ಕುಡುಗಡೆಯವರು ಅವ್ರು ಹೇಳ್ತಾ ಇದ್ದಾರೆ, ತರುಣ್ ಸಂಘದವರು ಇಲ್ಲೇ ಇರ್ಬೇಕಂತ ಹೇಳ್ತಾ ಇದ್ದಾರೆ. ಆನಂದ್ ಚಂದೂರವರು ಮನೆಯಿಂದ ಹೊರಗಡೆ ಬರಬೇಕು ಪ್ಲೀಸ್. ನಮ್ಮ ತರುಣ ಸಂಘದ ಉಪಾಧ್ಯಕ್ಷರು ಈ ಗ್ರೌಂಡಿಗೆ ಸಾಕಷ್ಟು ಸೇವೆ ನೀಡಿದಂತವರು. ಆನಂದನ ಬೆನ್ನೂರವರು ಗ್ರೌಂಡಿಗೆ ಆಗಮಿಸಬೇಕು.